ಹಾಯ್ ವೆರಿ ವಾರ್ಮ್ ವೆಲ್ಕಮ್ ಟು ಎವ್ರಿ ಒನ್. ಆಫೀಸರ್ ಸಡ್ಡಾದಿಂದ ನಾನು ನಿಮ್ಮ ಭರತ್ ಸಿ ಎನ್ ಮಾತಾಡ್ತಾ ಇರುವಂಥದ್ದು. ಸೊ ಇವತ್ತೊಂದು ವಿಡಿಯೋ ಮಾಡುವಂತಹ ಒಂದು ಅವಶ್ಯಕತೆ ಕನ್ನಡಿಗರಿಗೆ, ಕನ್ನಡದ ಸ್ಪರ್ಧಾರ್ಥಿಗಳಿಗೆ ಇವತ್ತು ಎದುರಾಗಿರುವಂಥದ್ದು. ಅದು ಏನಂತಂದರೆ, ತಮಗೆಲ್ಲ ಈಗಾಗಲೇ ಗೊತ್ತಿದೆ, ಕೆ ಪಿ ಎಸ್ ಸಿಯಲ್ಲಿ ಬಹಳಷ್ಟು ಈ ಒಂದು ಸಂಘರ್ಷಗಳು ನಡೀತಾ ಇದೆ. ಹೋದ ವರ್ಷ 2024 ಮಾರ್ಚ್ ಒಳಗಡೆ 384 ಪೋಸ್ಟ್ಗಳಿಗೆ ಕಾಲ್ಫಾರ್ಮ್ ಆಯಿತು. 3-4 ಬಾರಿ ಗೆಸ್ಟೆಡ್ ಪ್ರೊಬೇಷನರ್ ಪ್ರಿಲಿಮಿನರಿ ಪರೀಕ್ಷೆಯನ್ನು ಮುಂದಕ್ಕೆ ಹಾಕಿದರು. ಅದಾದ ಮೇಲೂ ಪರೀಕ್ಷೆ ನಡೆಯೋದು ದಿನಾಂಕಗಳು ಬದಲಾಗ್ತಾ ಹೋದು. ಆಗಸ್ಟ್ 27ಕ್ಕೆ ಪರೀಕ್ಷೆ ನಡೆಸಿದರು. ಅದರಲ್ಲಿ ಸುಮಾರು 50%ಕ್ಕಿಂತ ಹೆಚ್ಚು ಕ್ವಶನ್ಗಳು ಕನ್ನಡ ಮಾಧ್ಯಮದಲ್ಲಿ ತಪ್ಪಿದ್ದು. ಸೊ ಹೀಗಾಗಿ ಹೋರಾಟಗಳಾದವು. ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮದ ಕ್ವಶನ್ಗಳೇ ತಪ್ಪಿದ್ದು. ಸೊ ಅಸಂಬದ್ಧ ಟ್ರಾನ್ಸ್ಲೇಷನ್ಗಳನ್ನು ಮಾಡಿದರು. ಅದು ಎಕ್ಸಾಮ್ ವಿದ್ಯಾರ್ಥಿಗಳೆಲ್ಲ ಹೋರಾಟ ಮಾಡಿದರು. ಎಕ್ಸಾಮ್ ಆಯಿತು. ಡಿಸೆಂಬರ್ 29ಕ್ಕೆ ಮತ್ತೊಮ್ಮೆ ಅವರು ಎಕ್ಸಾಮನ್ನು ನಡೆಸಿದರು. ಬಟ್ ಡಿಸೆಂಬರ್ 29ರ ಆ ಒಂದು ಎಕ್ಸಾಮಲ್ಲಿ ಕೂಡ ಸರಿಯಾಗಿ ಕ್ವಶನ್ ಪೇಪರ್ ಬರಲಿಲ್ಲ. ಅದರಲ್ಲಿಯೂ ಕೂಡ ಸಾಕಷ್ಟು ಮಿಸ್ಟೇಕ್ಸ್ಗಳು ಬಂದು ಅದರ ವಿರುದ್ಧ ಮತ್ತೆ ವಿದ್ಯಾರ್ಥಿಗಳೆಲ್ಲ ಬೀದಿಗಿಳಿಬೇಕಾದಂಥ ಅನಿವಾರ್ಯತೆ ಬಂತು. ಬಟ್ ಡಿಸೆಂಬರ್ 29ರಿಂದ ಜನವರಿ ಫೆಬ್ರವರಿವರೆಗೆ ಯಾವುದೇ ಒಂದು ಹೇಳಿಕೆಗಳನ್ನು ಕೆ ಪಿ ಎಸ್ ಸಿ ಅವರು ಕೊಡಲೇ ಇಲ್ಲ. ನಾವು ಎಕ್ಸಾಮ್ ಮಾಡ್ತೀವೋ ಅಥವಾ ನಾವು ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡ್ತೀವೋ ಅಂತ ಹೇಳಲೇ ಇಲ್ಲ. ಕೊನೆಗೆ ಹಾಗೆ ಮಾಡ್ಕೊತಾನೆ ಬಂದರು. ಮೊದಲೇದು ಕನ್ನಡಕ್ಕೆ ಒಂದು ಅವಮಾನ. ಮತ್ತು ಇನ್ನೊಂದು, ಆ ಡಿಸೆಂಬರ್ 29 ಎಕ್ಸಾಮ್ ನಡೆಯೋಕ್ಕಿಂತ 4 ದಿವಸ ಮುಂಚೆ ಕೆ ಪಿ ಎಸ್ ಸಿ ಅವರು ಒಂದು ಹೇಳಿಕೆ ಕೊಡ್ತಾರೆ. ಏನಪ್ಪ ಅಂತಂದರೆ, ಕನ್ನಡದಲ್ಲಿ ಕ್ವಶನ್ ಪೇಪರ್ ತಪ್ಪಿದರೆ ನಮಗೆ ಸಂಬಂಧ ಇಲ್ಲ, ಇಂಗ್ಲೀಷಲ್ಲಿ ತಪ್ಪಿದರೆ ಮಾತ್ರ ನಾವು ಅದಕ್ಕೆ ಗ್ರೇಸ್ ಕೊಡ್ತೀವಿ ಅಂಥೇಳಿ. ಸೊ ಕನ್ನಡದಲ್ಲಿ ಕ್ವಶನ್ ಪೇಪರ್ ತಪ್ಪಿದರೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳುವಂಥ ಕೆ ಪಿ ಎಸ್ ಸಿ ಅವರು 90% ನಮ್ಮ ವಿದ್ಯಾರ್ಥಿಗಳು ಕನ್ನಡದವರೇ ಈ ಎಕ್ಸಾಮನ್ನು ಬರಿತಾ ಇದ್ದಾರೆ. ಕನ್ನಡದವರೇ ಇಷ್ಟು ಜನ ಬರಿತಾ ಇರಬೇಕಾದಾಗ ಅವರಿಗೆ ಕ್ವಶನ್ ಪೇಪರ್ ಅರ್ಥ ಆಗಲಿಲ್ಲ ಅಂದರೆ ಒಂದು ಫೇರ್ ಎಕ್ಸಾಮಿನೇಷನ್ ಇವ್ರು ಯಾವ ರೀತಿ ಕಂಡಕ್ಟ್ ಮಾಡ್ತಾರ? ಕೆ ಪಿ ಎಸ್ ಸಿ ಅನ್ನೋದು ಇವತ್ತು ಒಂದು ಸಂವಿಧಾನಿಕ ಸಂಸ್ಥೆ, ಸಂವಿಧಾನಾತ್ಮಕ ಸಂಸ್ಥೆ. ಇಟ್ ಈಸ್ ಒನ್ ಆಫ್ ದ ಬುಲ್ವಾರ್ಕ್ಸ್ ಆಫ್ ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್. ಒಂದು ಕ್ವಾಲಿಟಿಯಲ್ಲಿ ಒಂದು ಪರೀಕ್ಷೆಯನ್ನು ನಡೆಸಿ ಎಲಿಜಿಬಲ್ ಇದ್ದಂಥ ಮೆರಿಟ್ ಬೇಸ್ ಮೇಲೆ ಅಧಿಕಾರಿಗಳನ್ನು ಸಿಲೆಕ್ಟ್ ಮಾಡುವಂಥದ್ದು. ವಾಚ್ಡಾಗ್ ಆಫ್ ಇಂಡಿಯಾಸ್ ಆರ್ ಸ್ಟೇಟ್ಸ್ ಮೆರಿಟ್ ಸಿಸ್ಟಮ್ ಅಂತ ಕರಿತೀವಿ. ಮೆರಿಟ್ ಕಾಯುವ ಕಾವಲು ನಾಯಿ ಅಂತ ಕರಿತೀವಿ ನಾವು. ಏನು ಮೆರಿಟ್ ಕಾಯ್ತಾ ಇದ್ದಾರ? 90% ಜನ ಎಕ್ಸಾಮ್ ಬರೆದವರಿಗೆ ಅನ್ಯಾಯ ಆಗ್ತಾ ಇದೆ. ಸೊ ಮೆರಿಟ್ ಹೆಂಗೆ ಕಾಯ್ತಾರೆ? ಸೊ ಸಂವಿಧಾನ ಇವರಿಗೆ ಕೆಲಸ ಕೊಟ್ಟಿದ್ದು ಮೆರಿಟ್ ಮೇಲೆ ಅಧಿಕಾರಿಗಳನ್ನು ಸಿಲೆಕ್ಟ್ ಮಾಡಿರಿ ಅಂತೇಳಿ. ನೀವು ಕ್ವಶನ್ ಪೇಪರೇ ತೆಗಿತಾ ಇಲ್ಲ ಅಂದಾಗ, ಸರಿಯಾಗಿ ತೆಗಿತಾ ಇಲ್ಲ ಅಂದಾಗ ಮೆರಿಟ್ ಪ್ರಶ್ನೆನೇ ಬರುವುದಿಲ್ಲ. ಅಂದರೆ ಸಂವಿಧಾನಕ್ಕೂ ಕೂಡ ಅವಮಾನವನ್ನು ಮಾಡ್ತಾ ಇರುವಂಥದ್ದು. ಒಟ್ಟೆ ಇಲ್ಲಿ ಕೆ ಪಿ ಎಸ್ ಸಿ ಕಳೆದ 3-4 ತಿಂಗಳಲ್ಲಿ ಅವರ ಒಂದು ಹಾಲ್ಚಾಲೆಲ್ಲ ನೋಡಿದ್ರೆ ಅವರು ಕನ್ನಡಕ್ಕೂ ಅವಮಾನ ಮಾಡ್ತಾ ಇದ್ದಾರೆ. ಪದೇ ಪದೇ ಕನ್ನಡ ಮಾಧ್ಯಮದಲ್ಲಿ ತಪ್ಪು ಕ್ವಶನ್ ಪೇಪರ್ ತೆಗಿತಾ ಇದ್ದಾರೆ. ಯಾಕಂದರೆ ನಮ್ಮ ಕನ್ನಡದ ಹೆಸರಾಂತ, ನಾಡಿನ ಹೆಸರಾಂತ ಸಾಹಿತಿಗಳೆಲ್ಲ ಮನವಿ ಮಾಡಿದ್ದಾರೆ, ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದಾರೆ, ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಇಷ್ಟಾದ ಮೇಲೂ ಕನ್ನಡದಲ್ಲೇ ರಾಂಗ್ ಕ್ವಶನ್ ಪೇಪರ್ ತೆಗಿತಾರೆ ಇವರು. ಅಸಂಬದ್ಧ ಭಾಷಾಂತರ ಮಾಡ್ತಾರಂತಂದ್ರೆ ನೀವು ಕನ್ನಡಿಗರು ಏನು ಬೇಕಾದ ಹೇಳ್ಕೊಳ್ರಿ, ನಮಗೇನು ಬೇಕು ಅದನ್ನು ನಾವು ಮಾಡ್ಕೊತ ಹೋಗೋರು, ಯಾರೇ ಅನ್ನಂಗಿಲ್ಲ. ಮತ್ತು ಇದೇನು ಪ್ರೈವೇಟ್ ಆರ್ಗನೈಸೇಷನ್ ಅಲ್ಲ. ಪ್ರತಿಯೊಬ್ಬ ಕನ್ನಡಿಗರು ದುಡಿದು ಕಟ್ಟಿದ ಟ್ಯಾಕ್ಸಿಂದ ಇವರೆಲ್ಲ ಸ್ಯಾಲ್ರಿ ತಗೊಳ್ಳುವಂಥದ್ದು. ಸೊ ಮೊನ್ನೆ ಇವರು ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಮಾಡಿದರು. ಅದರಲ್ಲಿನೂ ಕನ್ನಡ ಮಿಸ್ಟೇಕ್ಸ್ಗಳು. ಸೊ ಅದಕ್ಕೆ ನಾನು ಹೇಳಿದ್ದು, ಒಂದು ಕನ್ನಡಕ್ಕೂ ಅವಮಾನ ಮಾಡ್ತಾ ಇದ್ದಾರೆ, ಎರಡನೇದು ಸಂವಿಧಾನಕ್ಕೂ ಅವಮಾನ ಮಾಡ್ತಾ ಇದ್ದಾರೆ. ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ, ಸರಿಯಾಗಿ ಕ್ವಶನ್ ಪೇಪರ್ ತೆಗಿತಾ ಇಲ್ಲ, ಹೋರಾಟ ಮಾಡಿ ಬಿಸಿ ಮೂಡಿಸಿದ್ರು ಮತ್ತು ಅದನ್ನೇ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು, ಸಂವಿಧಾನ ಅವ್ರಿಗೆ ಏನು ಹೇಳಿದೆ? ಮೆರಿಟ್ ಕಾಯುವ ಕಾವಲು ನಾಯಿ. ಮೆರಿಟ್ ಸಿಸ್ಟಮನ್ನು ನೀವು ಉಳಿಸ್ಕೊಂಡು ಹೋಗ್ಬೇಕು. ಸರಿಯಾಗಿ ನೀವು ಕ್ವಶನ್ ಪೇಪರ ತೆಗಿತಾ ಇಲ್ಲ, ಎಕ್ಸಾಮ್ ಆದರೂ ನಿಮಗೆ ಕನ್ನಡದ ಕ್ವಶನ್ ಪೇಪರ್ ತೆಗಿಯಕ್ಕೆ ಬರ್ತಾ ಇಲ್ಲ ಅಂದ್ರೆ ಮೆರಿಟ್ ಎಲ್ಲಿಂದ ಉಳಿತದೆ? ಅಂದರೆ ಸಂವಿಧಾನಾತ್ಮಕವಾಗಿಯೂ ನೀವಿಲ್ಲ, ಸಂವಿಧಾನಕ್ಕೂ ಅವಮಾನ ಮಾಡ್ತಾ ಇದ್ದಾರೆ. ಎರಡನೇದು, ಕನ್ನಡಿಗರಿಗೂ ಅವಮಾನ ಆಗ್ತಾ ಇದೆ. ಇತ್ತೀಚೆಗೆ ಈಗ ಮಾರ್ಚ್ 28ನೇ ತಾರೀಕು ಅಂತ ಹೇಳಿ ಘೋಷಣೆ ಮಾಡ್ತಾ ಇದ್ದಾರೆ. ಸೊ ಮಾರ್ಚ್ 28ಕ್ಕೆ ಮೇನ್ಸ್. ಇಲ್ಲಿ ವಿದ್ಯಾರ್ಥಿಗಳು ಕನ್ನಡ ಪೇಪರ್ ತಪ್ಪಿದೆ, ಭಾಷಾಂತರ ಲೋಪದೋಷಿ ಆಗಿದೆ ಇವ್ರು ಹೇಳಕತ್ತಾರ. ಅಲ್ಲಿ ಕೆ ಪಿ ಎಸ್ ಸಿ ಅವರು ನಾವು ಮಾರ್ಚ್ 28ಕ್ಕೆ ಅಂದ್ರೆ ಮೇನ್ಸ್ ಎಕ್ಸಾಮ್ ನಡೆಸ್ತೀವಿ, ನೀವು ಏನಾರ ಮಾಡ್ಕೊಂತ ಹೋಗ್ರಿ, ನಾವು ಒಟ್ಟು ನಡೆಸ್ತೀವಿ. ಮತ್ತು ಇನ್ನೂ ಒಂದು ಸರ್, ಇಲ್ಲಿ ಕೆಲವೊಂದು ಕೆ ಪಿ ಎಸ್ ಸಿಯ ಪ್ರಕಟಣೆಗಳನ್ನು ನೋಡಿದ್ರೆ ಇದು ಮೊನ್ನೆ ಏನೋ ಕೊಟ್ಟರು. ಬಟ್ ಒಂದೇನು, ಇದರಲ್ಲೇ 3-4 ಲೋಪದೋಷಗಳಿದು. ಇದು ಎಲ್ಲ ಕೂಡಿ ಒಂದು 10-15 ಸಾಲ ಇದು.
15 ಸಾಲ್ ಕನ್ನಡ ಕೂಡ ಅವರಿಗೆ ಬರೆಯಕ್ಕೆ ಬರ್ತಾ ಇಲ್ಲ. 15 ಸಾಲ್ ಕನ್ನಡದಲ್ಲಿ 5 ಮಿಸ್ಟೇಕ್ಸ್ಗಳಿದವು. ಇನ್ನು ಇವರು ಇಲ್ಲೇ ಎಷ್ಟು ಮಿಸ್ಟೇಕ್ಸ್ ಮಾಡ್ತಾ ಇದ್ದಾರ, ಮತ್ತು ಅದನ್ನು ಮಿಸ್ಟೇಕ್ಸನ್ನು ಎತ್ತಿ ತೋರಿಸಿ ಹೋರಾಟ ನಡೆಸಿದಂಥ ವಿದ್ಯಾರ್ಥಿಗಳಿಗೂ ನ್ಯಾಯ ಸಿಗ್ತಾ ಇಲ್ಲ. ಇನ್ನು ಮೇನ್ಸಲ್ಲಿ ಇನ್ನೂ ಏನೇನು ಮಾಡೋರು, ಯಾಕಂದ್ರೆ ಈ ಕೆಲವು ಜನ ಪ್ರಿಲಿಮ್ಸ್ ಪಾಸ್ ಆಗಿದ್ದಾರೆ, ಕೆಲವು ಜನ ಪ್ರಿಲಿಮ್ಸ್ ಫೇಲ್ ಆಗಿದ್ದಾರೆ. ಈ ಪಾಸ್ ಆದವರು ಅವ್ರಿಗೆ ನಾಳೆ ಸರ್ ಮೇನ್ಸಲ್ಲಿ ಅನ್ಯಾಯ ಆಗೋದಿಲ್ಲ ಅನ್ನೋದು ಏನು ಗ್ಯಾರಂಟಿ? ಎಲ್ಲರೂ ಕಂಡು ಎಲ್ಲರೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಸರ್ಕಾರಕ್ಕೆ ಬಿಸಿ ಮುಡಿಸಿದ್ರು ಅವ್ರು ಮತ್ತೂ ತಪ್ಪು ಮಾಡತ್ತಾರೆ. ಇನ್ನು ಕಾಣದೇ ಇರುವಂಥ ಮೇನ್ಸ್ ಒಳಗಡೆ ಇನ್ನೂ ಎಷ್ಟು ಪ್ರಾಬ್ಲಮ್ಗಳನ್ನು, ಎಷ್ಟು ಅನ್ಯಾಯ ಮಾಡಬಹುದು KPSC ಅವರು. ಮತ್ತು ಇದರ ಜೊತೆಗೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಅನ್ಯಾಯ ಆಗಿಲ್ಲ ಅಂತ ಕೂಡ KPSC ಅವರು ಹೇಳಿದ್ದಾರೆ. ಅಂದರೆ ಇಲ್ಲಿ ಅವ್ರ ಉದ್ದೇಶ ಏನಪ್ಪ ಅಂತಂದ್ರೆ, ಡಿಸೆಂಬರ್ 29 ಎಕ್ಸಾಮ್ ನಡೆಯೋಕ್ಕಿಂತ 4 ದಿವಸ ಮೊದಲು ಏನು ಹೇಳಿದರು, ರೂಲ್ಸ್ ಪ್ರಕಾರ ಹೋಗೋದು, ರೂಲ್ಸನ್ನು ಬಕ್ವಾಸ್ ಮಾಡಿಬಿಡೋದು. 90% ಜನ ಕನ್ನಡದಾಗ ಎಕ್ಸಾಮ್ ಬರೆಯಕತ್ತಾರೆ. ಇವ್ರು ಏನು ಹೇಳೋದು, ಕನ್ನಡದಾಗ ಕ್ವಶನ್ ಪೇಪರ್ ತಪ್ಪಿದ್ರೆ ನಮಗೆ ಸಂಬಂಧ ಇಲ್ಲ ಅಂದ್ರೆ ಅವ್ರ ಮುಂದೆ ಕನ್ನಡದಾಗ ಕ್ವಶನ್ ಪೇಪರ್ ತಪ್ತಾರೆ ಅನ್ನೋದು ಗ್ಯಾರಂಟಿ ಐತವ್ರಿ. ಅದಕ್ಕೆ ಅವ್ರು ಮೊದಲ ರೂಲ್ಸ್ ಪ್ರಕಾರ ತಮ್ಮನ್ನು ತಾವು ಬಚಾವ್ ಮಾಡ್ಕೊಳಕ್ಕೆ ಈ ಹೇಳಿಕೆ ಕೊಡೋದು. ಈಗ ಕನ್ನಡಿಗರಿಗೆ ಯಾವುದೇ ಅನ್ಯಾಯ ಆಗಿಲ್ಲ, ಯಾಕಂದ್ರೆ ನಾವು ಒಂದು 4 ಕ್ವಶನ್ ತಪ್ಪಿದ್ದು ಅವಕ್ಕೊಂದು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ವಿ. ಆ ಕೀ ಆನ್ಸರ್ ಒಳಗಡೆ 1 ಅಥವಾ 2 ಅಥವಾ 3 ಹಿಂಗೆ ಕೊಡ್ತಾರೆ ಕೀ ಆನ್ಸರ್ ಯಾರಾದರೂ. ಅಂದರೆ ತಾವು ಏನೇ ಮಾಡಿದರೂ ಅದು ಸರಿ ಅಂತಲೇ ಇವತ್ತು KPSC ಹೋಗ್ತಾ ಇದೆ. ನನಗೆ ಡೌಟ್ ಬರ್ತಾ ಇದೆ, ಒಂದು ನಮ್ಮ KPSC ಒಳಗಡೆ ಸೆಕ್ರೆಟ್ರಿ ಲೆವೆಲ್ ಒಳಗಡೆ ಬಹುಶಃ ಯಾರೂ ಕನ್ನಡಿಗರು ಇಲ್ಲ ಅಂತ ಅನ್ನಿಸ್ತಾ ಇದೆ. ಓಕೆ, ಯಾಕಂದರೆ ಕನ್ನಡಿಗರಿದ್ದರೆ ಸರ್ ಕನ್ನಡಿಗರದು ಇಷ್ಟು ಕಠೋರ ಹೃದಯ ಅಂತೂ ಇರುವುದಿಲ್ಲ. ನಾಡಿನ ಸಾಹಿತಿಗಳು ಒಂದಾಗಿದ್ದಾರೆ, ರಾಜಕೀಯದವರು ಕೂಡ ಇದನ್ನು ಮಾಡ್ತಾ ಇದ್ದಾರೆ, KPSC ಮೆಂಬರ್ಗಳು ಸಹಿತ ಕೆಲವು ಜನ ಹೇಳ್ತಾ ಇದ್ದಾರೆ, ವಿದ್ಯಾರ್ಥಿ ಸಂಘಟನೆಗಳು ಹೇಳ್ತಾ ಇದ್ದಾವೆ. ಇಷ್ಟಾದರೂ ಅವ್ರು ತಿದ್ಕೊಳ್ಳೋಕೆ ರೆಡಿ ಇಲ್ಲ. ಅಂದರೆ ಕನ್ನಡದ ಮನಸ್ಸುಗಳಂತೂ ಅಲ್ಲಿ ಒಳಗಿಲ್ಲ ಅನ್ನೋದು ಪಕ್ಕ ಆಗ್ತದೆ. ಸಣ್ಣ ಸಣ್ಣ ಭಾಷಾ ದೋಷಗಳನ್ನು ಹಿಡ್ಕೊಂಡು ಪೂರ್ತಿ ಆ ವಾಕ್ಯ ರಚನೆ ಕೂಡ ತಪ್ಪಿಕೊಂಡು ಹೋಗ್ತಾ ಇದ್ದಾರೆ KPSC ಅವರು. ಬಹುಶಃ ಅಲ್ಲಿ ಇದ್ದಂಥ ಅಧಿಕಾರಿಗಳು ಬೇರೆ ಯಾವುದೋ ರಾಜ್ಯದಿಂದ ಬಂದಿರ್ಬೋದು, ಮತ್ತು ಅವರು ಹೆಂಗೆ ಆಯ್ಕೆ ಆಗಿರೋ ದೇವರಿಗೆ ಗೊತ್ತು. ಇಷ್ಟು ಮೊಂಡತನ ಮಾಡ್ತಾ ಇದ್ದಾರೆ ಅಂತಂದರೆ ಬಹುಶಃ ಅವರು ಕೂಡ ಏನೋ ಗೋಲ್ಮಾಲ್ ಮಾಡಿ ಆಯ್ಕೆ ಆಗಿರ್ಬೇಕು. ನಾವು ಬಂದಿದ್ದ ದಾರಿನೂ ಹಿಂಗೆ ಬರೋರು ಹಿಂಗೆ ಬರಲಿ ಅಂತ ಅವ್ರದ್ದು ವಿಚಾರ ಐತೇನೋ ಗೊತ್ತಿಲ್ಲ. ಅವ್ರು ಯಾವ ರೀತಿಯಾಗಿ ಆಯ್ಕೆ ಆದ್ರೆ ಅನ್ನೋದು ತನಿಖೆ ಆಗಬೇಕು ಫಸ್ಟ್. ಅದನ್ನು ನಮ್ಮ ಸರ್ಕಾರ ತನಿಖೆ ಆಗಬೇಕು. ಯಾಕಂದರೆ UPSCಯಲ್ಲಿಯೂ ಕೂಡ ಇವತ್ತು ಕೇಳಿ ಬರ್ತಾ ಇದ್ದವು ಹಗರಣಗಳು. ಸೊ ಅದಕ್ಕೆ ಹಂಗೇನಾರು ಆಗಿ ಬಂದಾರೋ ಏನೋ ಅದನ್ನು ಸ್ವಲ್ಪ ನೋಡುವಂಥ ಅವಶ್ಯಕತೆ ಇದೆ. ಮತ್ತು ಈ ಸಂದರ್ಭದಲ್ಲಿ ಕನ್ನಡಿಗರೆಲ್ಲ ಒಂದಾಗಿ ಹೋರಾಟ ಮಾಡುವಂಥ ಸಂವಿಧಾನದ ಚೌಕಟ್ಟಿನೊಳಗಡೆ ಹೋರಾಟ ಮಾಡುವಂಥ ಒಂದು ಅವಶ್ಯಕತೆ ಕೂಡ ಇದೆ. ಯಾಕಂದ್ರೆ ಇದು ಹಿಂಗೆ ಹಾಕೊಂತ ಹೋಗೋದು ಅಂದರೆ ಯಾರೂ ಎಕ್ಸಾಮ್ ಬರೆಯಬಾರ್ದ ಕನ್ನಡ ಮೀಡಿಯಮಲ್ಲಿ. ಇಲ್ಲಾಂದ್ರೆ ಕನ್ನಡ ಮೀಡಿಯಮ್ ಎಲ್ಲ ಸ್ಕೂಲ್ಗಳನ್ನು ಬಂದ್ ಮಾಡಿಬಿಡ್ರಿ, ಕನ್ನಡದಾಗ ಯಾರೂ ಓದಬೇಡ್ರಿ, ಎಲ್ಲ ಲಂಡನ್ಗೆ ಹೋಗ್ರಿ, ಲಂಡನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದೆ ಅಲ್ಲಿ ಎಕ್ಸಾಮ್ ಬರೀ, ಎಲ್ಲ ಬಂದರ ಮಾಡಿಬಿಡ್ರಿ. ಅವ್ನು ಸ್ಕೂಲ್ಗಳಾರ ಬಂದ್ ಮಾಡಿ, ಕನ್ನಡ ಮಾಧ್ಯಮದವ್ರಿಗೆ ಓದಿದವ್ರಿಗೆ ಕೋಟಾ ಕೊಟ್ಟು, ಕನ್ನಡ ಮಾಧ್ಯಮದಲ್ಲಿ ಓದೋರಿಗೆ ಪ್ರೋತ್ಸಾಹ ಕೊಟ್ಟು, ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ, ಈಗ ಕನ್ನಡದಾಗ ಬರೆದವರು ಸರ್ ಕ್ವಶನ್ ಪೇಪರ್ ಸರಿಯಾಗಿ ತೆಗಿಲಿಲ್ಲ ಅಂದ್ರೆ ಮತ್ತಿನ್ನು ಏನು ನ್ಯಾಯ ಒದಗಿಸ್ದಂಗೆ ಆಗ್ತದೆ. ಈ ಕೆಲವು ಜನ ಮೇನ್ಸ್ಗೆ ಹೋದವರು ನಾವು ಮೇನ್ಸ್ ಬರಿತೀವಿ ಬಿಡ್ರಿ ಅಂತಲೂ ಕೆಲವು ಜನ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಈ ಪ್ರಿಲಿಮ್ಸಲ್ಲಿ ಈ ಥರ ಅನ್ಯಾಯಗಳಾಗ್ತಾ ಇದೆ, ಇನ್ನು ಮೇನ್ಸಲ್ಲಿ ಅಲ್ಲಿ ಇನ್ನೂ ಹೆಚ್ಚಾಗ್ಬೋದು. ಓಕೆ, ಸೊ ಇನ್ನೊಂದು ಸ್ವಲ್ಪ ಮ್ಯಾಲೆ ಹತ್ತಿ ಅಲ್ಲಿಂದ ಕೆಡುತ್ತಾರು ಆಗಬಹುದು, ಗೊತ್ತಿಲ್ಲ. ಸೊ ಅದಕ್ಕಾಗಿ ಒಂದು ಸಮಗ್ರ ಬದಲಾವಣೆಯ ಅವಶ್ಯಕತೆ ಇದೆ. ಯಾಕಂದರೆ ಎಷ್ಟೋ ಜನ ಇವತ್ತು ನಮ್ಮ ಯಂಗ್ ಜನ್ರೇಷನ್ನು ಈ ಕಾಂಪಿಟೇಟಿವ್ ಎಕ್ಸಾಮ್ದಾಗನ 5 ವರ್ಷ 6 ವರ್ಷ 7 ವರ್ಷ 10 ವರ್ಷ ಏನದು ಆ ಏಜ್ಗೆ ಬೆಲೆನೇ ಇಲ್ದಂಗೆ ಆಗಿದೆ. ಏನಾದರೂ ಸಾಧನೆ ಮಾಡುವಂಥ ಏಜ್ನಾಗ ಇಂಥ ಪಾಲ್ತುಗಳಿಗೆಲ್ಲ ಟೈಮ್ ಕೆಡಿಸ್ಕೊಂತ ಸರ್ ಟೈಮ್ ವೇಸ್ಟ್ ಮಾಡ್ಕೊಂತ ಇದರ ಕುಂಡ್ರದಾಗೈತೆ. ಸೊ ಹೀಗಾಗಿ ಇದನ್ನು ನಮ್ಮ ರಾಜಕಾರಣಿಗಳು ಭಾಳ ಸೀರಿಯಸ್ ತೊಗೋಬೇಕು. ಯಾಕಂದರೆ ಕನ್ನಡಕ್ಕೂ ಅವಮಾನ ಆಗ್ತಾ ಇದೆ, ಸಂವಿಧಾನಕ್ಕೂ ಅವಮಾನ ಆಗ್ತಾ ಇದೆ. ಸಂವಿಧಾನಾತ್ಮಕ ಸಂಸ್ಥೆ ಇದು, ಸಂವಿಧಾನದ ಆಶಯಗಳಿಗೆ ತಕ್ಕಂಗೆ ನಡ್ಕೋಬೇಕು. ಸಂವಿಧಾನನ ಫಾಲೋ ಮಾಡಲಿಲ್ಲ ಅಂದರೆ ನಾವು ರೂಲ್ಸ್ ಆರ್ ನಾಟ್ ಇಂಪಾರ್ಟೆಂಟ್, ಎಥಿಕ್ಸ್ ಈಸ್ ಇಂಪಾರ್ಟೆಂಟ್. ಓಕೆ, ನಾವು ರೂಲ್ಸ್ ಮಾಡಿದ್ದೀವಿ, ಕನ್ನಡದ ಕ್ವಶನ್ ಪೇಪರ್ ತಪ್ಪು ಬಂದರೆ ನಡೀತೈತೆ, ಮತ್ತು ಕನ್ನಡದವ್ರು ಕೊಟ್ಟಿದ್ದ ಟ್ಯಾಕ್ಸಲ್ಲಿ ದುಡ್ಡು ಯಾಕೆ ತೊಗೋತೀರಿ? APSCಗೆ ದುಡ್ಡು ಎಲ್ಲಿಂದ ಹೋಗ್ತಾ ಇದೆ? ಸರ್ಕಾರ ಕೊಡ್ತಾ ಇದೆ. ಸರ್ಕಾರ ಯಾರು ದುಡ್ಡು ಕೊಡ್ತಾ ಇದೆ? ಕನ್ನಡಿಗರು ತುಂಬಿದಂಥ ಟ್ಯಾಕ್ಸಿಂದ ಕೊಡ್ತಾ ಇದೆ. ಮತ್ತು ಅದನ್ನು ಯಾಕೆ ತೊಗೊಳ್ಳೋದು? ಇಂಗ್ಲೀಷ್ನಾಗಿನ ಕ್ವಶನ್ ಪೇಪರ್ ಇಂಗ್ಲೀಷ್ ತೆಗೀರಿ, ಬ್ಯಾಡ್ ಅಂತ ಹೇಳಿಲ್ಲ, ಇಂಗ್ಲೀಷೂ ಒಂದಿರಲಿ, ಬಟ್ ದಟ್ ಈಸ್ ಅಲ್ಟರ್ನೇಟಿವ್. ಅದ ಮುಖ್ಯ ಆಗಿ ಕನ್ನಡನೇ ಆಪ್ಷನ್ ಹಾಕ್ಕೊಂತ ಹೋಗ್ತಾ ಇದೆ. ಸೊ ಹೀಗಾಗಿ ಕರ್ನಾಟಕದಲ್ಲಿ ಕನ್ನಡ ಉಳಿವಿಗಾಗಿ ಹೋರಾಟ ಮಾಡುವಂಥ ಒಂದು ಪರಿಸ್ಥಿತಿ ಇವತ್ತು ಬಂದು ಒದಗಿದೆ. ಸೊ ಇದು ಭಾಳ ದುರದೃಷ್ಟಕರ ಅಂತ ನಾನು ಅನ್ಕೋತೀನಿ. ಬಟ್ ಆದಷ್ಟು ಬೇಗ ನಮ್ಮ ರಾಜಕಾರಣಿಗಳು ಸೀರಿಯಸ್ ತೊಗೋಬೇಕು. ಯಾಕಂದರೆ ಕನ್ನಡಕ್ಕೂ ಅವಮಾನ ಆಗ್ತಾ ಇದೆ, ಸಂವಿಧಾನಕ್ಕೂ ಅವಮಾನ ಆಗ್ತಾ ಇದೆ. ಸಂವಿಧಾನಾತ್ಮಕ ಸಂಸ್ಥೆ ಇದು, ಸಂವಿಧಾನದ ಆಶಯಗಳಿಗೆ ತಕ್ಕಂಗೆ ನಡ್ಕೋಬೇಕು.
ಸಂವಿಧಾನನ ಫಾಲೋ ಮಾಡಲಿಲ್ಲ ಅಂದರೆ ನಾವು ರೂಲ್ಸ್ ಆರ್ ನಾಟ್ ಇಂಪಾರ್ಟೆಂಟ್, ಎಥಿಕ್ಸ್ ಇಸ್ ಇಂಪಾರ್ಟೆಂಟ್. ಓಕೆ, ನಾವು ರೂಲ್ಸ್ ಮಾಡಿದ್ದೀವಿ, ಕನ್ನಡದ ಕ್ವಶನ್ ಪೇಪರ್ ತಪ್ಪು ಬಂದರೆ ನಡೀತೈತೆ, ಮತ್ತು ಕನ್ನಡದವ್ರು ಕೊಟ್ಟಿದ್ದ ಟ್ಯಾಕ್ಸಲ್ಲಿ ದುಡ್ಡು ಯಾಕೆ ತೊಗೋತೀರಿ? ಮತ್ತು ದುಡ್ಡು ಯಾಕೆ ತೊಗೋತೀರಿ? APSCಗೆ ದುಡ್ಡು ಎಲ್ಲಿಂದ ಹೋಗ್ತಾ ಇದೆ? ಸರ್ಕಾರ ಕೊಡ್ತಾ ಇದೆ. ಸರ್ಕಾರ ಯಾರು ದುಡ್ಡು ಕೊಡ್ತಾ ಇದೆ? ಕನ್ನಡಿಗರು ತುಂಬಿದಂಥ ಟ್ಯಾಕ್ಸಿಂದ ಕೊಡ್ತಾ ಇದೆ. ಮತ್ತು ಅದನ್ನು ಯಾಕೆ ತೊಗೊಳ್ಳೋದು? ಇಂಗ್ಲೀಷ್ನಾಗಿನ ಕ್ವಶನ್ ಪೇಪರ್ ಇಂಗ್ಲೀಷ್ ತೆಗೀರಿ, ಬ್ಯಾಡ್ ಅಂತ ಹೇಳಿಲ್ಲ, ಇಂಗ್ಲೀಷೂ ಒಂದಿರಲಿ, ಬಟ್ ದಟ್ ಈಸ್ ಅಲ್ಟರ್ನೇಟಿವ್. ಅದ ಮುಖ್ಯ ಆಗಿ ಕನ್ನಡನೇ ಆಪ್ಷನ್ ಹಾಕ್ಕೊಂತ ಹೋಗ್ತಾ ಇದೆ. ಸೊ ಹೀಗಾಗಿ ಕರ್ನಾಟಕದಲ್ಲಿ ಕನ್ನಡ ಉಳಿವಿಗಾಗಿ ಹೋರಾಟ ಮಾಡುವಂಥ ಒಂದು ಪರಿಸ್ಥಿತಿ ಇವತ್ತು ಬಂದೊದಗಿದೆ. ಸೊ ಇದು ಭಾಳ ದುರದೃಷ್ಟಕರ ಅಂತ ನಾನು ಅನ್ಕೋತೀನಿ. ಬಟ್ ಆದಷ್ಟು ಬೇಗ ನಮ್ಮ ರಾಜಕಾರಣಿಗಳು ಕೂಡ, ಯಾಕಂದ್ರೆ ಕನ್ನಡ, ಕರ್ನಾಟಕ, ನಮ್ಮ ನಾಡು, ನುಡಿ, ಭಾಷೆ ಉಳಿಸ್ಬೇಕಂತಂದರೆ ಬರೀ ಸರ್ ನಾವು ಸಾಹಿತ್ಯ ರಚನೆ ಮಾಡಿದರೆ ಆಗಂಗಿಲ್ಲ. ನಮ್ಮ ಭಾಷೆಯಲ್ಲಿ ಓದಿದವರಿಗೆ ನೌಕರಿ ಸಿಗಬೇಕು, ಅನ್ನ ನೀಡುವಂಥ ಭಾಷೆ ಆಗಬೇಕು. ಯಾವ ಭಾಷೆ ಅನ್ನ ನೀಡ್ತೈತಿ, ಯಾವ ಭಾಷೆ ಜಾಬ್ ಕೊಡ್ತೈತಿ, ಅಂಥ ಭಾಷೆಗಳು ಉಳಿತಾವೆ. ಇವತ್ತು ಇಂಗ್ಲೀಷ್ ಯಾಕೆ ಬೆಳೀತಾ ಇದೆ ಅಂತಂದರೆ ಇಂಗ್ಲೀಷಲ್ಲಿ ಓದಿದವರಿಗೆ ಜಾಬ್ ಸಿಗ್ತಾ ಇದ್ದವು, ಇಂಗ್ಲೀಷಲ್ಲಿ ಓದಿದವರಿಗೆ ಸರ್ ಅನ್ನ ಸಿಗ್ತಾ ಇದೆ, ಅವರು ತಮ್ಮ ದಾರಿ ತಾವು ಕಟ್ಕೋತಾ ಇದ್ದಾರೆ. ಹಂಗೆ ಕನ್ನಡದಲ್ಲೂ ಆಗಬೇಕು. ಅಕಸ್ಮಾತ್ ಏನಾರ ಪರಿಸ್ಥಿತಿ ತಮಿಳ್ನಾಡು, ಕೇರಳದಾಗ ಬಂದಿತ್ತಂದ್ರೆ ಅದು ಕಥೆನೇ ಬೇರೆ ಇರ್ತಿತ್ತು. ಸೊ ಈಗ ನಮ್ಮ ಭಾಷೆ, ನಮ್ಮ ಅಸ್ತಿತ್ವ ಉಳಿಸಿಕೊಳ್ಳುವಂಥ ಒಂದು ಟೈಮ್ ಬಂದಿದೆ. ಆದಷ್ಟು ಬೇಗ KPSC ಓಕೆ ಈ ಒಂದು ಗಾಢ ನಿದ್ರೆಯಿಂದ ಹೊರಗಡೆ ಬಂದು ನಾವು ಏನು ಮಾಡಿದರೂ ನಡಿತೈತಿ, ನಾವು ಏನು ಬೇಕಾದಂಗೆ ಇದ್ಕೊಂಡು ಹೋದರೂ ನಡಿತೈತೆ ಅನ್ನುವಂಥ ಭಾವನೆಯನ್ನು ಬಿಟ್ಟು ಓಕೆ ಸೊ ಒಂದು ಒಳ್ಳೆಯ ರೀತಿ ಒಳಗಡೆ ಎಕ್ಸಾಮ್ ಕಂಡಕ್ಟ್ ಮಾಡಿ ಮೆರಿಟ್ ಸಿಸ್ಟಮ್ ಉಳಿಸುವಂಥ ಪ್ರಯತ್ನವನ್ನು ಮಾಡುವಂಥ ಅವಶ್ಯಕತೆ KPSCಗಿದೆ. ಸೊ ಇದನ್ನಿಷ್ಟು ನನಗೆ ಹೇಳಬೇಕಂತ, ಇದು ಅನಿವಾರ್ಯತೆ, ಹೇಳ್ಬೇಕಂತ ಹೇಳೋದಲ್ಲ ಅಥವಾ ಯಾರೋ ಹೇಳಿದ್ರೆ ಅಂತ ಹೇಳೋದಲ್ಲ. ಯಾಕಂದರೆ ನಾವು ಈ ಪ್ರೊಸೆಸ್ ಒಳಗಡೆ 6-7 ತಿಂಗಳಿಂದ ನೋಡ್ತಾ ಇದ್ವಿ, ಪದೇ ಪದೇ ಇವೇ ತಪ್ಪುಗಳು ನಡೀತಾ ಇದ್ದವು. ಸೊ ಅದಕ್ಕಾಗಿ ಆದಷ್ಟು ಬೇಗ ಇದನ್ನು ಅವ್ರು ತಿದ್ಕೊಳ್ಳಿ ಅಂಥೇಳಿ ನಾನು ಕೂಡ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಸೊ ಒಂದು ಅಮೂಲ್ಯ ಸಮಯವನ್ನು ಕೊಟ್ಟು ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಏನೇ ಕಮೆಂಟ್ಸ್ಗಳಿದ್ರೂ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದಕ್ಕೆ ಸಾಧ್ಯ ಆಗಿರಬೇಕು. ಸೊ ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.